18ನೇ ಪ್ರಶ್ನೆಯನ್ನ ಗಮನಿಸಿ. ಅಂಚಿನ ಉದ್ದ 6 ಸೆಂಟಿಮೀಟರ್ ಇರುವ ಒಂದು ಘನದ ಘನಫಲ. ಸೊ ನೋಡಿ, ಇಲ್ಲಿ ಘನದ ಘನಫಲ ಕಂಡು ಹಿಡಿಯಲು ಬಳಸುವ ಸೂತ್ರ ಏನಾಗುತ್ತೆ ಮಕ್ಕಳೇ? ವಿ ಬರಬ್ಬರಿ ಎ ಕ್ಯೂಬ್ ಅಲ್ವಾ? ಸೊ ಇಲ್ಲಿ ಎ ಅನ್ನೋದೇನಾಯ್ತು, ಈ ಒಂದು ಘನದ ಘನಫಲದ ಅಂಚಿನ ಉದ್ದ ಅಂತ ಹೇಳ್ಬೋದು. ಸೊ ಇಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ? ಅಂಚಿನ ಉದ್ದವನ್ನ 6 ಅಂತ ಕೊಟ್ಟಿದ್ದಾರೆ. ಸೊ ಅಂಚಿನ ಉದ್ದ ಎ ಬರಬ್ಬರಿ ಎಷ್ಟು ಕೊಟ್ಟಿದ್ದಾರೆ ಅವರು? 6 ಅಲ್ವಾ? ಸೊ ಹಾಗಾದ್ರೆ ನಮ್ಗೆ ಏನ್ ಗೊತ್ತಿದೆ? ಇಲ್ಲಿ ಘನದ ಘನಫಲದ ಸೂತ್ರ ಗೊತ್ತಿದೆ. ಸೊ ಘನದ ಘನಫಲ ಬರಬ್ಬರಿ ಎಷ್ಟಾಗತ್ತೆ? ಎ ಕ್ಯೂಬ್ ಆಗತ್ತೆ. ಸೊ ಇಲ್ಲಿ ಈ ಒಂದು ಘನದ ಘನಫಲದಲ್ಲಿ ಎ, ಈ ಒಂದು ಅಂಚಿನ ಉದ್ದ ಎಷ್ಟಿದೆ? 6 ಇದೆ. ಸೊ 6 ಗುಣಿಸು 6 ಗುಣಿಸು 6 ಅಲ್ವಾ? ಸೊ ಇದೆಷ್ಟಾಗತ್ತೆ? 6 6 36, 36 ಗುಣಿಸು 6 ಎಷ್ಟಾಗತ್ತೆ? 216 ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ. ಸೊ ಇದೇನಾಯ್ತು? ಈ ಒಂದು ಘನದ ಘನಫಲ. ಸೊ ಏನಾಯ್ತು ಇಲ್ಲಿ? ಸಿ ಏನಾಗುತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ? 216 ಸೆಂಟಿಮೀಟರ್ ಕ್ಯೂಬ್.